ನಂತರ ಉದ್ಯೋಗಾರ್ಥವಾಗಿ LNT ಅನ್ನೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಸದ್ಯಕ್ಕೆ. ಅದು ನನ್ನ ಬಗ್ಗೆನ ಒಂದು ಹೇಗೆ ಬಂತು ಅಂತ ನನಗೂ ಹೇಳಿಕೆ ತುಂಬಾ ಸಣ್ಣದಾಗಿನಿಂದ ಶುರು ಮಾಡಿದ್ದೆ. ಶಾಲೆಯಲ್ಲಿ ಇದರ ಹಾಡುವ ಸ್ಪರ್ಧೆ ಎಲ್ಲ ಇದ್ದಾಗ ಅದನ್ನು ಭಾಗವಹಿಸಿ ರೂಢಿ ಮಾಡಿಕೊಂಡು ಹೊಸ ಹಾಡನ್ನು ಕಲಿತಾ ಹೋಗ್ತಾ ಇದ್ದ ಹಾಗೆ ಜೀವನದಲ್ಲಿ ನಾವು ಹೇಳ್ತೀವಲ್ಲ, ಒಂದೊಂದು ದಿನಾನು ಅದು ಯಾವ ತರ ಅಂತ ಹೇಳಿದ್ರೆ, ನಿಮಗೆ ಜೀವನದಲ್ಲಿ ಒಳ್ಳೇದಾಗಬೇಕು ಅಂತ ಇದ್ರೆ ಒಬ್ಬೊಬ್ರು ನಿಮ್ಮ ಜೀವನದಲ್ಲಿ ಬರ್ತಾ ಇರ್ತಾರೆ. ಹಾಗೆ ನಾನು ಕೂಡ ಈ ತರ ನಮ್ಮ ತಂದೆ ಸಂಗೀತಗಾರರೇ, ಅವರು ಕರ್ನಾಟಕ ಸಂಗೀತದಲ್ಲಿ ಅದನ್ನ ಪರಿಣಿತರಾಗಿದ್ರು ಅವರಲ್ಲಿ. ಆದ್ರೆ ನನಗೆ ಅವರೇನು ವಿಶೇಷವಾಗಿ ನೀವು ಹೇಳಿರ್ಲಿಲ್ಲ ನೀನು ಮಾಡು ಕಲಿಬೇಕು ಅದಿದ್ರು ಅಂತ. ಬಟ್ ಸ್ಕೂಲಲ್ಲಿ ಇಂದಲೇ ಶಾಲೆಗಳಲ್ಲಿ ಕಲಿತಾ ಮುಂದೆ ಹೋಗ್ತಾ ಪ್ರತಿಭಾ ಕಾರಂಜಿ, ಇನ್ನು ಭಾವಗೀತೆ, ಭಕ್ತಿಗೀತೆ, ಇನ್ಯಾವುದೋ ರಾಮ ಮಂದಿರಕ್ಕೆ ಹೋದಾಗ ಅಲ್ಲಿ ಭಜನೆಗಳನ್ನ ಕಲಿತು ಈ ತರ ಮುಂದೆ ಹೋಗಿ ನಮಗೆ ಕೆಲವರು ಬಹಳ ಮುಖ್ಯವಾದಂತಹ ಗುರುಗಳು ಸಿಕ್ಕಿದ್ರು. ಅವರಿಂದ ಮತ್ತಷ್ಟು ಕಲಿತಾ ಹೋದೆ. ಸೊ ಹೀಗೆ ನನ್ನೊಂದು ಜರ್ನಿ, ಇಟ್ಸ್ ನಾಟ್ ಇನ್ ಒನ್ ಡೇ, ಒಂದು ಸುಮಾರು ವರ್ಷಗಳ ಪ್ರಯತ್ನ, ಅವರ ಆಶೀರ್ವಾದ, ಅದು ಇಷ್ಟ ಮಟ್ಟಿಗೆ ಬಂದಿದೆ. ನಾನು ಅದ್ರ ಬಗ್ಗೆ ಹೆಚ್ಚು ಹೇಳಬಾರ್ದು, ನಾನು ತುಂಬಾ ಕಿರಿಯ ಮಟ್ಟಿನಲ್ಲಿ. ಇನ್ನು ನಮ್ಮ ಸಂಗಡಿಗರಾದಂತಹ ರಾಜೀವ ಲೋಚನ್ ಅವರು ಬಹಳ ಪ್ರಖ್ಯಾತರು. ಕರ್ನಾಟಕದ ಉದ್ದದಲ್ಲಿ ಕೂಡ ಅವರು ಕಾರ್ಯಕ್ರಮವನ್ನು ನೀಡಿದ್ದಾರೆ. ನಾನು ಕಾರ್ಯಕ್ರಮ ಕೊಡೋದಾದ್ರೆ ನನ್ನ ಮೊದಲ ಕಾಲ್ ಹೋಗೋದು ರಾಜೀವ ಲೋಚನ್ ಅವರಿಗೆ. ಹಾಗಾಗಿ ಅವರಿದ್ರೆ ನಮಗೆ ಒಂದು ಧೈರ್ಯ, ಸ್ಫೂರ್ತಿ, ಏನಾದ್ರು ಮಾಡಬಲ್ಲೆ ಅನ್ನೋಂಥ ಒಂದು ದೃಢ ಇದು ಬರುತ್ತೆ. ಹಾಗಾಗಿ ನನ್ನನ್ಸುತ್ತೆ ನಾನು ಹೇಳೋದಕ್ಕಿಂತ ಅವರಿಗೆ ನಾನು ಇಲ್ಲ ದಯವಿಟ್ಟು ಎಲ್ಲರಿಗೂ ನಮಸ್ಕಾರ. ನನ್ನ ಬಗ್ಗೆ ಹೇಳುವಂಥದ್ದೇನಿಲ್ಲ. ಸಂಗೀತ ನನ್ನ ಒಲವು, ಜೀವ. ಚಿಕ್ಕ ವಯಸ್ಸಿಂದ ಅಭ್ಯಾಸ ಮಾಡಿದೆ. ಒಳ್ಳೆ ಗುರುಗಳು ಸಿಕ್ಕಿದ್ರು. ಹಾಗಾಗಿ ಸಂಗೀತ ವೋಕಲ್ ಹಾಗೂ ವೈಲಿನ್ ಎಲ್ಲರೂ ಅಭ್ಯಾಸ ಮಾಡಿದ್ದೀನಿ. ಇವತ್ತು ಸುಮಾರು 50 ಜನ ಸ್ಟೂಡೆಂಟ್ಸ್ಗೆ ಪಾಠನೂ ಮಾಡ್ತಾ ಇದ್ದೀನಿ. ಮುಂಚೆ ಬ್ಯಾಂಕ್ನಲ್ಲಿ ಉದ್ಯೋಗಿಯಾಗಿದ್ದೆ. ರಿಟೈರ್ಡ್ ಆದಮೇಲೆ ಕಳೆದ 4 ವರ್ಷದಿಂದ ಪೂರ್ತಿಯಾಗಿ ಸಂಗೀತದಲ್ಲೇ ನಿರತನಾಗಿದ್ದೀನಿ. ನನ್ನ ಸ್ನೇಹಿತರಾದ ಪ್ರವೀಣ್ ಹರಿಹರನ್, ಇವರು ಬ್ಯಾಂಕ್ನ ಉದ್ಯೋಗಿಯಾಗಿದ್ದರು. ಈಗ ಪೂರ್ತಿಯಾಗಿ ಅವರು ಕೂಡ ಸಂಗೀತಕ್ಕೆ ತೊಡಗಿಸ್ಕೊಂಡಿದ್ದಾರೆ. ನಮ್ಮಿಬ್ಬರ ಬಾಂಧವ್ಯ ಕಳೆದ ಒಂದು 20-25 ವರ್ಷಗಳ ಮೇಲಿಂದ ಬಾಂಧವ್ಯ. ನಾನು ಎಲ್ಲಿಗೂ ಜೊತೆಯಲ್ಲಿ ಸಾಕಷ್ಟಾಗಿ ಹೋಗ್ತಾ ಇರ್ತೀನಿ. ಅವರು ಶಶಿಕುಮಾರನ್ ಅಂತ ಗುರುಗಳಿಂದ ಅವರು ಮೃದಂಗವನ್ನು ಅಭ್ಯಾಸ ಮಾಡಿದ್ರು. ಆಮೇಲೆ ಮದ್ರಾಸ್ನಲ್ಲಿ ಮುರಳಿ ಅಂತ ಒಬ್ಬರಿದ್ದಾರೆ, ಅವ್ರ ಮೂಲಕ ಕೂಡ ಅವರು ಸಂಗೀತ ಅಭ್ಯಾಸವನ್ನು ಮಾಡಿದ್ರು. ಅಕಾಡೆಮಿಯಲ್ಲಿ ಅವ್ರಿಗೆ ಮೃದಂಗವಾಗಿ ಒಂದು ಪ್ರಶಸ್ತಿಯಾಗಿ ಕೂಡ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಹೇಳೋಕ್ಕೆ ಇನ್ನೂ ಬಹಳಷ್ಟಿದೆ, ಆದರೆ ಸಮಯ ಅಭಾವದಿಂದ ನಾನು ಇಷ್ಟಕ್ಕೆ ಚುಟುಕು ಮಾಡ್ತಾ ಇದ್ದೀನಿ. ಮೊದಲು ರಾಜೀವ ಲೋಚನ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಗೌರವ, ದೊಡ್ಡವರು, ಆಮೇಲಿಂದ ಹೇಳೋದಿದೆ ಅವರದ್ದು. ಹಾಗಾಗಿ ತಾವು ವಿದ್ವಾಂಸರು, ಬಹಳ ಅದ್ಭುತವಾಗಿ